ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಡಿ.ಕೆ. ಶಿವಕುಮಾರ್ ಮೇಲೆ ಐಟಿಗೆ ಮುಗಿಬಿದ್ದ ಬೆನ್ನಲ್ಲೇ ಈಗ ಬೇಳೂರು ಗೋಪಾಲಕೃಷ್ಣ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ನಿವಾಸದಲ್ಲಿ BS ಯಡಿಯೂರಪ್ಪನವರು ದುಡ್ಡಿದೆ ಅಂತ ಇಟ್ಟಿದ್ದಾರೆ ಎನ್ನುವ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದನ್ನ ಬೇಳೂರು ಗೋಪಾಲಕೃಷ್ಣ ಸಿಡಿಸಿರೋದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಮಗದೊಂದು ಕಡೆ ಸಂಸದೆ ಶೋಭಾ ಕರಂದ್ಲಾಜೆ ನಿವಾಸದಲ್ಲಿ BSY ದುಡ್ಡಿಟ್ಟಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಯಡಿಯೂರಪ್ಪನವರು ಟಿಕೆಟ್ಗಳನ್ನು ಮಾರ್ಕೊಂಡಿದ್ದಾರೆ. ಈ ದುಡ್ಡೆಲ್ಲ ಶೋಭಾ ಕರಂದ್ಲಾಜೆ ನಿವಾಸದಲ್ಲಿ BSY ಇಟ್ಟಿದ್ದಾರೆ, ಐಟಿ ಬೇಕಾದರೆ ದಾಳಿ ಮಾಡಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ರು. ಹಾಗಾದರೆ ಸಚಿವ ಕೆಲವೇ ಕ್ಷಣದ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರನೂ ಇದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಹಾಗಾದರೆ ಆ ದಾಖಲೆ ಹೇಳಿಕೆಗೂ ಬೇಳೂರು ಗೋಪಾಲಕೃಷ್ಣ ಸಿಡಿಸುತ್ತಿರುವ ಈ ಬಾಂಬ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಈಗ ಪ್ರಶ್ನೆ. ಸಮಯ ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದು ಇದೇನಾ ಅನ್ನೋದು ಮಗದೊಂದು ಸರಿ ಕಾಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಸಚಿವ ಡಿ.ಕೆ. ಶಿವಕುಮಾರ್ ಬಳಿ ಇದೆಯಾ ಹಾಗಿದ್ರೆ ಭಾರತೀಯ ಜನತಾ ಪಕ್ಷದ ಮುಖಂಡರ ಎಲ್ಲ ಜಾತಕಗಳು ಅನ್ನುವ ಮಾತು ಈಗ ರಾಜಕೀಯ ಅಂಗಳದಲ್ಲಿ ಓಡಾಡ್ತಾ ಇದೆ. ಇದು ಈ ಕ್ಷಣ ನಡೆದಿರುವಂತಹ ಡೆವಲಪ್ಮೆಂಟ್ಸ್ಗಳು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಮಗದೊಂದು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಶೋಭಾ ಕರಂದ್ಲಾಜೆ ಅವರ ಮನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು BS ಯಡಿಯೂರಪ್ಪನವರು ಕೋಟಿ ದುಡ್ಡಿಟ್ಟಿದ್ದಾರೆ, ಅಲ್ಲಿ ಐಟಿ ರೇಡ್ ಆಗಲಿ ಅಂತ ಅವರು ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಲ್ಲರ ಮನೆನೂ ರೈಡ್ ಮಾಡ್ತಾರಲ್ಲ, ಒಂದು ಸರಿ ಶೋಭಾ ಮೇಡಮ್ ಮನೆ ರೈಡ್ ಮಾಡಿದರೆ ರಾಜ್ಯದಲ್ಲಿ ಐಟಿ ಇಡಿಯನ್ನು ದುರ್ಬಳಕೆ ಮಾಡ್ತಿರುವಂಥ ಇಂಥ ಈ BJPಯ ಇವರು ಈ ನೀಚರಂತಲೇ ಹೇಳಬೇಕಾಯ್ತೆ. ಯಾವುದೋ ಬೇರೆ ಬೇರೆ ಪಕ್ಷದವ್ರು ಮಾಡೋ ಬದಲು ಶೋಭಾ ಮೇಡಮ್ ಮನೆಗೆ ರೈಡ್ ಮಾಡಿದರೆ ಬಹುಶಃ ಖಜಾನೆ ಸಿಗುತ್ತಾ ಅನ್ನೋದು ಹೇಳ್ಬೋದು. ಇವತ್ತು ಯಾಕೆ ಮಾಡ್ತಾ ಇಲ್ಲ ನೀವು? ಆ ದುಡ್ಡು ಪೂರ್ತಿ ಅಲ್ಲಿದೆ. ಇವತ್ತು ಅದು ಅವ್ರ ಮನೆಗೆ ರೈಡ್ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಅವ್ರ ಮನೆನೂ ರೈಡ್ ಮಾಡ್ತಾರಲ್ಲ, ಒಂದು ಸರಿ ಶೋಭಾ ಮೇಡಮ್ ಮನೆ ರೈಡ್ ಮಾಡಿದರೆ ರಾಜ್ಯದಲ್ಲಿ ಐಟಿ ಇಡಿಯನ್ನು ದುರ್ಬಳಕೆ ಮಾಡ್ತಿರುವಂಥ ಇಂಥ ಈ BJPಯ ಇವರು ಈ ನೀಚರಂತಲೇ ಹೇಳಬೇಕಾಯ್ತೆ. ಯಾವುದೋ ಬೇರೆ ಬೇರೆ ಪಕ್ಷದವ್ರು ಮಾಡೋ ಬದಲು ಶೋಭಾ ಮೇಡಮ್ ಮನೆಗೆ ರೈಡ್ ಮಾಡಿದರೆ ಬಹುಶಃ ಖಜಾನೆ ಸಿಗುತ್ತಾ ಅನ್ನೋದು ಹೇಳ್ಬೋದು. ಇವತ್ತು ಯಾಕೆ ಮಾಡ್ತಾ ಇಲ್ಲ ನೀವು? ಆ ದುಡ್ಡು ಪೂರ್ತಿ ಅಲ್ಲಿದೆ. ಇವತ್ತು ಅದು ಅವ್ರ ಮನೆಗೆ ರೈಡ್ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆಂದರೆ ಬೇಕಾದಷ್ಟು ಡೈರಿಗಳಲ್ಲಿ ಯಾರದ್ದೋ ಡೈರಿನ ಏನೇನೋ ಲಿಂಕ್ ಮಾಡೋದು. ದೇಶದಲ್ಲಿ ಎಲ್ಲ ಡೈರಿಗಳ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಬೇಕಾದಷ್ಟು ಕಾನೂನುಗಳು ಬಂದಿದೆ. ನಮ್ಮ ಹತ್ರನೂ ಬೇಕಾದಷ್ಟು ಡೈರಿಗಳಿದೆ. ಸೂಕ್ತ ಕಾಲದಲ್ಲಿ ಎಲ್ಲ ಡೈರಿಗಳು ಹೊರ ಬರ್ತವೆ. ಆದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂಥ ತಪ್ಪೇ ನಾವೇನು ಮಾಡಿಲ್ಲ. ಆದರೂ ನನಗೆ ನ್ಯಾಯಾಲಯಕ್ಕೆ ಹೋಗಿದೆ, ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ಸೊ ನ್ಯಾಯಾಲಯ ನೋಡ್ತದೆ. ಎಸ್, ಅವರಿಬ್ಬರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡ್ರಿ. ಒಂದು ಕಡೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಆದರೆ ನನ್ನ ಹತ್ರನೂ ಒಂದಷ್ಟು ಡೈರಿ ಇದೆ, ನಾಟ್ ನೌ, ಈಗಲ್ಲ, ಸೂಕ್ತ ಸಮಯ ಸಂದರ್ಭ ಬಂದಾಗ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಕೆಲವೇ ಹೊತ್ತಿನ ಮುಂಚೆ ಮಾನ್ಯ ಶ್ರೀ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು. ಆ ದಾಖಲೆ ನನ್ನ ಹತ್ರನೂ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿಕೆ ಕೊಡುತ್ತಿರುವ ತದನಂತರದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಒಂದು ಬಾಂಬ್ ಹಾಕಿದ್ರು, ಒಂದಷ್ಟು ಬೈದರು. ಅವರೇ ಇದ್ದಂತಹ ಒಂದು ಪಕ್ಷ, ಬಟ್ ಬೈದರು. ಅದಾದ ಮೇಲೆ ಅವರ ಬೇಜಾರೆಲ್ಲ ಈ ಮೂಲಕ ತೋಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಶೋಭಾ ಕರಂದ್ಲಾಜೆ ಅವ್ರ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಬೇಕು, BS ಯಡಿಯೂರಪ್ಪನವರು ಎಲ್ಲ ಟಿಕೆಟ್ ಮಾರ್ಕೊಂಡ್ರ ದುಡ್ಡೆಲ್ಲ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಬಾಂಬ್ ಕೂಡ ಬೇಳೂರು ಗೋಪಾಲಕೃಷ್ಣ ಹಾಕಿದ್ದಾರೆ. ಹಾಗಾದರೆ ಎಲ್ಲ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಕರೆಸ್ಪಾಂಡೆಂಟ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್.
ಬೇಳೂರು ಗೋಪಾಲಕೃಷ್ಣ ಅವರು ಅದೇ ಪಕ್ಷದಲ್ಲಿ ಇದ್ದವರು, ಅವಾಗೆಲ್ಲ ಸಾಚಾ ಅಂತ ಮಾತಾಡ್ತಿದ್ರು. ಈಗ ಆಚೆಗೆ ಬಂದ ಮೇಲೆ ಈಗ ನೀಚರು ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ. ಇದು ಬರೀ ಆ ವೈಯಕ್ತಿಕ ದ್ವೇಷಕ್ಕಷ್ಟೇ ಸೀಮಿತವಾಗಿತ್ತೋ ಅಥವಾ ಬಿಜೆಪಿಯವರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಅವ್ರು ಹೇಳಿಕೆ ಕೊಡ್ತಿರೋದಕ್ಕೂ ಡಿ ಕೆ ಶಿವಕುಮಾರ್ ಅವರು ದಾಖಲೆ ಹತ್ರ ಇದೆ ಅನ್ನೋದಕ್ಕೂ ಲಿಂಕ್ ಆಗ್ತಿದ್ಯಾ, ಸಿಂಕ್ ಆಗ್ತಿದ್ಯಾ? ಹರೀಶ್, ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆಯನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಈ ಹಿಂದೆ ಬಿಜೆಪಿಯವರು ಕೂಡ ಹೇಳ್ತಾ ಇದ್ರು. ಯಾಕೆಂದ್ರೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಈ ರೀತಿಯ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ ಈ ಹಿಂದೆಯೂ ಕೂಡ ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪ ಅವರ ಬಗ್ಗೆ ಈ ಒಂದು ಚುನಾವಣೆ ಮೊದಲು ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದರು. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಒಂದು IT ದಾಳಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ, ಈ ಒಂದು ಸಂದರ್ಭವನ್ನೇ ಕೂಡ ಯೂಸ್ ಮಾಡಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಬೇಳೂರು ಗೋಪಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ರ, ಏನಾದರೂ ಬೇಳೂರು ಗೋಪಾಲಕೃಷ್ಣ ಅವರ ಬಳಿ ಏನಾದರೂ ಮಾಹಿತಿ ಇದೆಯಾ, ಅಗತ್ಯ ದಾಖಲೆ ಇದೆಯಾ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಕೇವಲ ರಾಜಕೀಯ ಒಂದು ಟಾರ್ಗೆಟ್ ಉದ್ದೇಶಕ್ಕೋಸ್ಕರವೇ ನಡೆದಿದೆ ಅನ್ನೋದು ವಿಶ್ಲೇಷಣೆಗಳು ಕೂಡ ಸಾಕಷ್ಟು ನಡೀತಾ ಇದೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಚಾರ ಅಂದರೆ ಡೈರಿ ವಿಚಾರ. ಯಾಕೆಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಈಗಾಗಲೇ ಡೈರಿ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅಂದರೆ ನನ್ನ ಬಳಿಯೂ ಕೂಡ ಸಾಕಷ್ಟು ಒಂದು ಡೈರಿಗಳಿವೆ, ಅದನ್ನು ಸೂಕ್ತ ಕಾಲದಲ್ಲಿ ಕಡೆ ಹಂತದಲ್ಲಿ ನಾನು ರಿಲೀಸ್ ಮಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಡೈರಿ ಏನಿದೆ ಇದು ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ಡೈರಿ ಬಾಂಬ್ ಯಾರ ಮೇಲೆ ಎಸಿತಾರೆ, ಎಲ್ಲಿ ಸಿಡಿಯುತ್ತೆ, ಎಲ್ಲಿ ಇದಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ರಾಜ್ಯ ರಾಜಕಾರಣದಲ್ಲಿ ಪದೇ ಪದೇ ಒಂದು ರೀತಿಯಲ್ಲಿ IT ದಾಳಿಯನ್ನು ಕೂಡ ಅಸ್ತ್ರವನ್ನಾಗಿ ಮಾಡಿಕೊಂಡು BJP ಗೇಮ್ ಮಾಡ್ತಾ ಇದೆ ಅಂತ ಆರೋಪವು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಈ ಒಂದು ಡೈರಿ ವಿಚಾರ BJPಯವ್ರ ಮೇಲೆ ಎಸಿತಾರೋ ಯಾರ ಮೇಲೆ ಎಸಿತಾರೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಡೈರಿ ಬಾಂಬ್ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಕೇಳಿಸಿದೆ ಅಂತಲೇ ಹೇಳ್ಬೋದು. ಹರೀಶ್, ಡೆಫಿನೆಟ್ಲಿ ರವೀಶ್, ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣದ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಈ ಕ್ಷಣ ನಡೀತಿರುವಂಥ ಬೆಳವಣಿಗೆಗಳು ಗೊತ್ತಿಲ್ಲ. ಸಚಿವ ಡಿ ಕೆ ಶಿವಕುಮಾರ್ ಹತ್ರ BJPಯವರ ಮುಖಂಡರ ಜಾತಕ ಇದೆಯೋ, ಅದನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಬೇಳೂರು ಗೋಪಾಲಕೃಷ್ಣ ಅವರು ಹಾಕಿರೋ ಬಾಂಬ್ಗೂ ಅದಕ್ಕೂ ಸಿಂಕ್ ಆಗುತ್ತಾ? ಲೆಟ್ಸ್ ವೇಟ್ ಅಂಡ್ ಸಿ, ಕಾದು ನೋಡಬೇಕು.